ನಾನು ಫಸ್ಟ್ ಡೈರೆಕ್ಟ್ ಮಾಡಿದ್ದು ಸೀನು ಜೈ ಜಗದೀಶ್ ಅವ್ರದ್ದು. ನಮ್ಮ ಫೇವ್ರೆಟ್ ಜೈ ಜಗದೀಶ್ ಸರ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಅವ್ರದನ್ನ ಡೈರೆಕ್ಟ್ ಮಾಡುವಂಥದ್ದು ನಮಗೆಲ್ಲ ಬಹಳ ಫೇವ್ರೆಟ್ TN ಸೀತಾರಾಮ್ ಸರ್, ನನ್ನ ಗುರುಗಳು. ಮುಕ್ತ ಧಾರಾವಾಹಿ ಎಲ್ಲರೂ ಬಹಳ ಇಷ್ಟಪಟ್ಟಂತ ಮುಕ್ತ ಧಾರಾವಾಹಿನಲ್ಲಿ ನನಗೆ ಕೊಟ್ಟರು. ರಘು ಸಮರ್ಥ್ ಅಂತ ಇವತ್ತು ಟ್ರೇಡಿಂಗ್ ನಲ್ಲಿ ಇದ್ದಾರೆ. ಅವರು ಒಂದು ಸಿನಿಮಾ ನಿರ್ದೇಶನ ಮಾಡಿ ಎಲ್ಲ ಇದು ಮಾಡಿದ್ದಾರೆ. ಅವತ್ತಿನ ಅವರು ಸಹ ನಿರ್ದೇಶಕರಾಗಿದ್ರು. MN ಜಯಂತ್ ಸರ್ ಅಂತ ಅವರು ಸಾಗಮನ ಸುಪ್ನಾತಿ ಸುದ್ದಿ ಅಂತ ಧಾರಾವಾಹಿಗಳು ಮಾಡ್ತಾ ಇದ್ರು. ಸೊ ಅದನ್ನ ಬರೆಯೋದು. ಪರಿಮಳ TV ಅಂತ ಮಾಡಿದ್ವಿ. ವೆಂಕಟೇಶ್ವರ ಭಕ್ತಿ ಚಾನಲ್ಗೆ ಹೋದೆ. SVBC TDಯ ಮಾತೃಭಕ್ತಿ ಚಾನಲ್. ಅಲ್ಲಿ ತುಂಬಾ ಒಳ್ಳೆ ಆಪರ್ಚುನಿಟಿ ಸಿಕ್ತು ನನಗೆ. ನಾಡಿನ ಹೆಸರಾಂತ ನಿರ್ದೇಶಕ, ನಾಡೇನೋ ಜಗತ್ತೇ ಮೆಚ್ಚುವಂತ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಅದೇ ಇದ್ರಲ್ಲಿ ಓದಿದ್ರು ಅನ್ನೋದು ನನ್ಗೆ ಹೆಮ್ಮೆ. ಆತನ TN ಸೀತಾರಾಮ್ ಅವರ ಕಂಪನಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೆ. ಮುಂದೆ ಆತ ಮಗಳು ಜಾನಕಿ ಅಂತ ಒಂದು ಧಾರಾವಾಹಿ ಬರ್ತಾ ಇತ್ತು. ಅದ್ರಲ್ಲಿ ಚಂದು ಬಾರ್ಗಿ ರೋಲ್ ಮಾಡ್ತಾ ಇದ್ರು. ಬಹಳ ಉತ್ತಮವಾದಂತ ನಟ. ಫೀಲ್ಡ್ ಬರ್ಬೇಕಾದ್ರೆ ನಿಮ್ಗೆ ಯಾವ ರೀತಿ ನಿಮ್ಗೆ ಇಂಟ್ರೆಸ್ಟ್ ಯಾವ ರೀತಿ ಬಂತು ಅಂತ? ಬಹಳ ವಿಚಿತ್ರ ಕ್ವಶನ್ ಕೇಳ್ಬಿಟ್ರಿ. ನಾನು ಸ್ಕೂಲ್ನಲ್ಲಿ ಇರ್ಬೇಕಾದ್ರೆ ನಾಟಕಗಳು ಮಾಡ್ತಾ ಇದ್ವಿ. ಆ ನಾಟಕಗಳು ಮಾಡ್ತಾ ಇರ್ಬೇಕಾದ್ರೆ ಚಪ್ಪಾಳೆ ತಟ್ಟಿ ಇವನು ಏನೋ ಮಾಡ್ತಾನೆ ಈ ತರದೆಲ್ಲ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಗೆ ಆ ಚಪ್ಪಾಳೆದು ಗುಂಗು ಮತ್ ಬೇಕು. ಯಾರಾದ್ರೂ ಅಪ್ರಿಸಿಯೇಷನ್ ಮಾಡಿದ್ರೆ ಎಲ್ಲರಿಗೂ ಬೇಕು ಅಂತ ಅನ್ಸತ್ತೆ. ಓ ಇದೇ ಫೀಲ್ಡು ಅಂದ್ರೆ ನಾನು ಓದ್ನಲ್ಲಿ ಎಷ್ಟು ಚೆನ್ನಾಗಿದ್ದೆ ಅಥವಾ ಇನ್ನೊಂದು ಮತ್ತೊಂದು ಏನು ಮ್ಯಾಟರ್ ಆಗ್ಲಿಲ್ಲ. ಒಂದ್ ಪಾತ್ರ ಮಾಡಿದ ತಕ್ಷಣ ಜನಕ್ಕೆ ಇಷ್ಟೊಂದೆಲ್ಲ ರೆಸ್ಪಾನ್ಸ್ ಬರುತ್ತೆ ಅಂತಂದ್ರೆ ನಾವ್ ಇಂಥದ್ದೇ ರಂಗದಲ್ಲಿ ಇರ್ಬೇಕು ಅಂತ. ಸ್ಟಾರ್ಟಿಂಗ್ ಸ್ವಲ್ಪ ಆಕ್ಟಿಂಗೇ ಮಾಡ್ತಾ ಇದ್ದಿದ್ವಿ, ಅದ್ರ ಬಿಟ್ಟು ಬೇರೆದೇನ್ ಬರ್ತಾ ಇರ್ಲಿಲ್ಲ. ಒಂದ್ ಫೈನ್ ಡೇ ನಾನ್ ಬರವಣಿಗೆ ಮಾಡ್ಬೋದು ಅಂತ ಅನ್ನೋ ರೀತಿಯಲ್ಲಿ ನನ್ನ ತಾಯಿ ಗುರುತಿಸಿದ್ರು ನನಗೆ. ಸೊ ಅದಾದ್ಮೇಲೆ ನಾನು ನಾಡಿನ ಶ್ರೇಷ್ಠ ನಿರ್ದೇಶಕರು ನಮ್ಗೆಲ್ಲ ಬಹಳ ಫೇವ್ರೆಟ್ TN ಸೀತಾರಾಮ್ ಸರ್, ನನ್ನ ಗುರುಗಳು. ಅವರ ಗರಡಿಯಲ್ಲಿ ನನಗೆ ಮೊದಲನೇದಾಗಿ ಅವಕಾಶ ಸಿಕ್ತು. ಅದಕ್ಕಿಂತ ಮುಂಚೆ ನಾನು ಬರೆದಿದ್ದೆ, ಬಟ್ ಆ ಬರೆದಿದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡಲ್ಲ. TN ಸೀತಾರಾಮ್ ಸರ್ ಅವರು ನನಗೆ ಅವಕಾಶ ಕೊಟ್ಟರು ಸಹಾಯಕ ನಿರ್ದೇಶಕನಾಗಿ. ಮುಕ್ತ ಧಾರಾವಾಹಿ ಎಲ್ಲರೂ ಬಹಳ ಇಷ್ಟಪಟ್ಟಂತ ಮುಕ್ತ ಧಾರಾವಾಹಿನಲ್ಲಿ ನನಗೆ ಕೊಟ್ಟರು. ಆ ಗರಡಿಯಲ್ಲೇ ನನಗೆ ಸಹ ನಿರ್ದೇಶನ ಅನ್ನೋ ರೀತಿಯಲ್ಲಿ ಕೊಟ್ಟರು. ನಾನು ಈ ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿನ ನೆನಪಿಸ್ಕೋಬೇಕು, ರಘು ಸಮರ್ಥ್ ಅಂತ. ಇವತ್ತು ಟ್ರೇಡಿಂಗ್ ನಲ್ಲಿ ಇದ್ದಾರೆ. ಅವರು ಒಂದು ಸಿನಿಮಾ ನಿರ್ದೇಶನ ಮಾಡಿ ಎಲ್ಲ ಇದು ಮಾಡಿದ್ದಾರೆ. ಅವತ್ತಿನ ಅವರು ಸಹ ನಿರ್ದೇಶಕರಾಗಿದ್ರು. ಅವರು ನನಗೆ ಸೀನ್ ಬರೆಯಕ್ಕೆ ಕೊಟ್ಟರು. ಒಂದು ಸೀನ್ ಬರೆಯೋ ನೀನು ಪರವಾಗಿಲ್ಲ ಅಂತ ಅನ್ನೋ ರೀತಿಯಲ್ಲಿ. ನಾನು ಫಸ್ಟ್ ಡೈರೆಕ್ಟ್ ಮಾಡಿದ್ದು ಸೀನು ಜೈ ಜಗದೀಶ್ ಅವ್ರದ್ದು. ನಮ್ಮ ಫೇವ್ರೆಟ್ ಜೈ ಜಗದೀಶ್ ಸರ್ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಅವ್ರದನ್ನ ಡೈರೆಕ್ಟ್ ಮಾಡುವಂಥದ್ದು ತುಂಬಾ ಒಳ್ಳೆ ಅನುಭವ. ಅದಾದ್ಮೇಲೆ MN ಜಯಂತ್ ಸರ್ ಅಂತ ಅವರು ಸಾಗಮನ ಸುಪ್ನಾತಿ ಸುದ್ದಿ ಅಂತ ಧಾರಾವಾಹಿಗಳು ಮಾಡ್ತಾ ಇದ್ರು. ಸೊ ಅದನ್ನ ಬರೆಯೋದು. ಆಮೇಲೆ ನನ್ನ ಒಂಥರ ಟೈಪ್ ಕಾಸ್ಟ್ ಆಗೋಯ್ತು. ನಾನು ಬರೆದ್ರೆ ಕಾಮಿಡಿನೇ ಬರಿತೀನಿ, ಮಾತಾಡಿದ್ರೆ ಕಾಮಿಡಿ ಮಾಡ್ತೀನಿ ಅಂತಲ್ಲ. ಸೊ ಸುಮಾರು ಕಾಮಿಡಿ ಸೀನ್ಸ್ ನಾನು ಅದನ್ನ ಇಲ್ಲಿ ಹೇಳ್ತಾ ಹೋದ್ರೆ ತುಂಬಾ ಇದಾಗೋಗುತ್ತೆ. ಕಾಮಿಡಿ ಬರಿತಾನೆ, ಇವನ್ ಕಾಮಿಡಿ ಮಾಡಬಲ್ಲ ಅನ್ನೋ ರೀತಿಯಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ ಬಂದು ವಾಹಿನಿಗಳನ್ನಲ್ಲಿ ಕೆಲವು ಕೆಲಸ ಮಾಡ್ಕೊಂಡು ಸಿನಿಮಾ ರಿವ್ಯೂಗಳು ಕೊಡ್ತಾ ಇದ್ದೆ. ಸೊ ಫಸ್ಟ್ ಡೇ ನಮ್ಗೆ ಅದರಿಂದ ಆಗ್ತಾ ಇದ್ದ ಲಾಭ ಎಂತ ಅಂದ್ರೆ ವಾಹಿನಿಗಳಲ್ಲಿ ನೀವೇನ್ ಯಾವ ರೀತಿ ಕೆಲಸ ಮಾಡ್ತೀರಾ? ನಾನು 2 ವಾಹಿನಿಗಳ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಜನಶ್ರೀ ವಾಹಿನಿ ಅಂತ ಇತ್ತು. ನಾನು ರಿಸರ್ಚ್ ವಿಭಾಗದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಎಲ್ಲಾ ಕಾರ್ಯಕ್ರಮಗಳು ಏನ್ ಹೋಗ್ತಾ ಇದೆ ಅದನ್ನ ನಾನು ನೋಡಿ ಅದಕ್ಕೊಂದು ಸಹಿ ಹಾಕೊಡೋದೇ ನನ್ನ ಕೆಲಸ. ಸೊ ಇದು ಕರೆಕ್ಟ್ ಆಗಿ ಹೋಗಿದೆ, ಮುಂದೆ ಲೀಗಲ್ ಪ್ರಾಬ್ಲಮ್ ಬರದೇ ಇರಲಿ, ಪ್ರೋಗ್ರಾಮ್ಸ್ ಡಿವಿಷನ್ ನಲ್ಲಿ ಪರ್ಟಿಕ್ಯುಲರ್ಲಿ ನಾನು ಅದಲ್ಲದೆ ನಾನೇ ಖುದ್ದು ಕಾರ್ಯಕ್ರಮಗಳನ್ನ ಕಾನ್ಸೆಪ್ಟ್ ಅನ್ನ ಅನ್ಕೊಂಡು ನಾನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೆ. ಸೊ ಅದಾದ ನಂತರ ಒಂದು ಪರಿಮಳ TV ಅಂತ ಮಾಡಿದ್ವಿ. ಯಾಕೋ ಕಾರಣಾಂತರಗಳಿಂದ ಅದು ಜನಗಳು ನೋಡೋ ಸ್ಥಿತಿಗೆ ಬರ್ಲಿಲ್ಲ. ಕೆಲಸ ತುಂಬಾ ನಡೆದಿತ್ತು, ಬಟ್ ಆಗ್ಲಿಲ್ಲ. ನಾನು ತದನಂತರ ವೆಂಕಟೇಶ್ವರ ಭಕ್ತಿ ಚಾನಲ್ಗೆ ಹೋದೆ. SVBC TDಯ ಮಾತೃಭಕ್ತಿ ಚಾನಲ್. ಅಲ್ಲಿ ತುಂಬಾ ಒಳ್ಳೆ ಆಪರ್ಚುನಿಟಿ ಸಿಕ್ತು ನನಗೆ. ಕಾರಣಾಂತರ ಅಂದ್ರೆ ಎಲ್ಲರಿಗೂ ಗ್ರೋತ್ ಬೇಕಾಗಿರುತ್ತೆ. ನಾನು ಏನೋ ನನ್ನದೇ ಆದಂತ ಒಂದು ಸಾಹಸ ಅಂತ ಅನ್ಕೊಂಡು ಇವತ್ತಿಗೂ ನನಗೆ ಆ ವಾಹಿನಿನವರು ನನಗೆ ಎಲ್ಲ ರೀತಿಯಿಂದ ಸಹಕಾರವನ್ನ ಕೊಟ್ಟಿದ್ದಾರೆ. ಅಂಡ್ SVBCಗೆ ಹೆಚ್ಚಾಗಿ ಅಲ್ಲಿ ಬ್ರಹ್ಮೋತ್ಸವ, ಇನ್ನೊಂದು ಮತ್ತೊಂದು ಮ್ಯೂಸಿಕಲ್ ಕಾರ್ಯಕ್ರಮಗಳು ಅವೆಲ್ಲ ಮಾಡ್ತಾ ಇದ್ದಿದ್ರಿಂದ ನನಗನ್ಸ್ತು ನಾನು ಇದನ್ನ ಸ್ವಂತವಾಗಿ ಮಾಡಬಲ್ಲೆ ಅಂತ. ಸೊ ಆ ಕಾನ್ಸೆಪ್ಟ್ ಅನ್ನ ಒಂದು ಇನ್ಸ್ಪಿರೇಷನ್, ಭಗವಂತನ ಒಂದು ಕೃಪಾಶೀರ್ವಾದ ತಗೊಂಡೆ ನಾವು ಇದನ್ನ ಚಿಕ್ಕದಾಗಿ ಶುರು ಮಾಡ್ಕೊಂಡಿದ್ದೆ. ಸೊ ನೀವು ಇದನ್ನ ಸ್ಥಾಪನೆ ಮಾಡ್ತೀರಿ ಅಂತ ಅಂದಾಗ ನಿಮ್ಮ ಪೇರೆಂಟ್ಸ್ ಸ್ವಲ್ಪ ಪ್ರೋತ್ಸಾಹ ಕೊಟ್ರ? ನನಗೆ ನಾನು ಡಿಪ್ಲೊಮಾ ಇನ್ ಫಿಲ್ಮ್ ಮೇಕಿಂಗ್ ಮಾಡಿದ್ದು. ನಾನು KFTTC ಅಂತ ಒಂದು ಸಂಸ್ಥೆ ಇತ್ತು, ಅದರಲ್ಲಿ ನಾನು ಡಿಪ್ಲೊಮಾ ಮಾಡಿದೆ. ಡಿಪ್ಲೊಮಾ ಇನ್ ಫಿಲ್ಮ್ ಮೇಕಿಂಗ್ ಮಾಡಿದೆ. ಇವತ್ತು ನನಗೆ ಒಂದು ಖುಷಿ, ಹೆಮ್ಮೆ ಏನು ಅಂತಂದ್ರೆ ಅದೇ ಡಿಪಾರ್ಟ್ಮೆಂಟ್ ನಲ್ಲಿ
ಅದೇ ವರ್ಷದಲ್ಲಿ ನಾಡಿನ ಹೆಸರಾಂತ ನಿರ್ದೇಶಕ, ನಾಡೇನೋ ಜಗತ್ತೇ ಮೆಚ್ಚುವಂತ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಅದೇ ಇದ್ರಲ್ಲಿ ಓದಿದ್ರು ಅನ್ನೋದು ನನ್ಗೆ ಹೆಮ್ಮೆ. ನಾವು ಅಲ್ಲೇ ಓದಿದ್ದು. ಸೊ ನನ್ಗೆ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು. ಅದು ಮಾಡೋ ಟೈಮ್ನಲ್ಲಿ ನನ್ನ ತಂದೆ ತಾಯಿಗೆ ನಾನು ಕ್ಲಾರಿಟಿಯಿಂದ ಹೇಳಿದ್ದೆ, ನಾನು ಬೇರೆ ಏನು ಮಾಡಲ್ಲ, ನನಗೆ ಈ ತರ ಕತೆ ಹೇಳಬೇಕು ಅಂತ ಇದೆ, ಸಿನಿಮಾ ನಿರ್ದೇಶಕನಾಗಿ ಇರಬೇಕು ಅಂತ ರೀತಿಯಲ್ಲಿ. ಸೊ ಸಿನಿಮಾ, ಸೀರಿಯಲ್ಲು ಆ ಥರದ್ದೆಲ್ಲ ಏನೇನು ವಿಭಾಗಗಳಿದೆ ಅದನ್ನೆಲ್ಲ ಕೆಲಸ ಮಾಡಿದ ನಂತರ ಸ್ವಂತವಾಗಿ ಮಾಡಬೇಕು ಅಂತ ಅನಿಸ್ತು. 2018ರಿಂದ ಅಂತೂ ನಾನು ವೈಯಕ್ತಿಕವಾಗಿ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಅದು ಮಾಡಿದೆ. ಖುಷಿ ಇದೆ, ಸದ್ಯಕ್ಕೆ ಸಮಾಧಾನ ಇದೆ, ಸಾಕು. ಸರ್, ಮತ್ತೆ ಈ ಸ್ಟುಡಿಯೋನ ನೀವು ರೆಂಟ್ ಕೊಡ್ತೀವಿ ಅಂತ ಹೇಳಿದ್ರೆ, ಹೌದಮ್ಮ. ಪರ್ ಡೇ ಅಂತ ಅಂದ್ರೆ ಪರ್ ಡೇ ಇಲ್ಲ ಅಂದ್ರೆ ಹವರ್ ಲೆಕ್ಕ ಕೊಡ್ತೀರಾ? ಯಾವ ರೀತಿ ಕೊಡ್ತೀರಾ? ಇದು ಖಂಡಿತವಾಗ್ಲೂ ಗಂಟೆಗಳ ಲೆಕ್ಕದಲ್ಲೇ ಕೊಡ್ತೀವಿ. ಬಟ್ ಇದಕ್ಕೆ ನಿರ್ದಿಷ್ಟವಾಗಿ ರೇಟ್ ಅಂತ ಯಾಕೆ ಫಿಕ್ಸ್ ಮಾಡಿಲ್ಲ ಅಂತಂದ್ರೆ, ಹೆಚ್ಚಾಗಿ ಆತ್ಮೀಯರೇ ಬಂದಿರ್ತಾರೆ, ನನಗೆ ಫೀಲ್ಡ್ ನಲ್ಲಿ ಗೊತ್ತಿರೋರೇ ಹೆಚ್ಚಾಗಿ ಬಂದು ಹೋಗಿದ್ದಾರೆ. ಎಲ್ಲರಿಗೂ ಅದೇ ರೇಟ್ ಅಂತ ಅನ್ನೋ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಮುಖ ನೋಡಿ ಮಣೆ ಹಾಕ್ತೀಯಾ ಅಂತ ಅಂದ್ಬಿಟ್ಟು ಹೇಳ್ಬೋದು ನನ್ನನ್ನ. ಖಂಡಿತವಾಗ್ಲೂ ಹೌದು. ಯಾಕಂದ್ರೆ ನನ್ಗೆ ಯಾವ ರೀತಿಯಾದ ಲಾಂಗ್ ಲಾಸ್ಟಿಂಗ್ ರಿಲೇಶನ್ಶಿಪ್ ಕೊಡ್ತಾರೆ. ನನಗೆ ತಿಂಗಳಲ್ಲಿ 4 ದಿನ ಬಂದು ಕೆಲಸ ಮಾಡಿಕೊಟ್ಟು ಹೋಗೋವರೆಗೂ, ತಿಂಗಳಲ್ಲಿ 20 ದಿನ ಕೆಲಸ ಕೊಡೋವರೆಗೂ ನಾನು ಒಂದೇ ರೀತಿಯಾಗಿ ರೇಟ್ ಹಾಕಕ್ಕಾಗಲ್ಲ. ಸೊ ಆ ರೀತಿಯಲ್ಲಿದೆ. ನಾನು ಅತ್ಯಂತ ಕಡಿಮೆ ಅಂತ ಹೇಳಿದ್ರೆ ಗಂಟೆಗೆ 500 ರೂಪಾಯಿ ಕೊಟ್ಟಿರೋದು ಇದೆ, ಗಂಟೆಗೆ 2,000 ರೂಪಾಯಿ ಕೊಟ್ಟಿರೋದು ಇದೆ. ಯಾರು ಏನು ಕ್ಲೈಂಟ್ ಗಳನ್ನ ಬೇಸ್ ನೋಡ್ಕೊಂಡು ಆ ತರದ್ ಮಾಡ್ತೀವಿ. ಆಮೇಲೆ ಎಷ್ಟು ತಾಸು ತಗೊಳ್ತಾರೆ ಅನ್ನೋ ರೀತಿಯಲ್ಲಿ ನಮ್ಗೆ ಎಲ್ಲರಿಗೂ ಅಪೇಕ್ಷೆ ಏನಿರುತ್ತೆ, ಮಿನಿಮಮ್ 4 ಅವರ್ಸ್ ತಗೊಳ್ಳಿ ಅನ್ನೋ ರೀತಿಯಲ್ಲಿ. ತೀರಾ ಬಟ್ ಪ್ಯಾಚ್ ವರ್ಕ್ ಇದೆ ನಮ್ದು, ಒಂದು ಯಾರ್ದು ಒಂದು ಎಮರ್ಜೆನ್ಸಿ ಶೂಟ್ ಇದೆ, ಹಾಫ್ ಅನ್ ಅವರ್ ನಲ್ಲಿ ಕೆಲಸ ಮುಗಿದೋಗುತ್ತೆ, ಅದಕ್ಕೂ ಕೊಟ್ಟಿದೀವಿ. ಅದಕ್ಕೆ ತಕ್ಕಂತ ರೇಟ್ಸ್ ನ ಚಾರ್ಜ್ ಮಾಡ್ತೀವಿ. ಇದಕ್ಕೆ ನಿರ್ದಿಷ್ಟತೆ ಅಂತ ಏನು ಇಟ್ಟಿಲ್ಲ, ಬಟ್ ಖಂಡಿತವಾಗ್ಲೂ ಮಾಡ್ಬೋದು. ಇದು ಪರ್ಟಿಕ್ಯುಲರ್ ಆಗಿ ಯಾವ ಪ್ಲೇಸ್ ಅಲ್ಲಿ ಬರುತ್ತೆ ಅಂತ ಲೊಕೇಶನ್ ಏನಾದ್ರೂ ಹೇಳ್ತೀರಾ? ಅಮ್ಮ, ತ್ರಿವಿಕ್ರಮ ಮೀಡಿಯಾ ಹೌಸ್ ಅಂತ ಯಾರಾದ್ರೂ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಬಹಳ ಈಸಿಯಾಗಿ ನಮ್ ಲೊಕೇಶನ್ ಬರ್ಬೋದು. ಒಂದು ಎಕ್ಸಾಕ್ಟ್ ಅಡ್ರೆಸ್ ನ ಹೇಳ್ಬೇಕು ಅಂತಂದ್ರೆ, ಬಸವನಗುಡಿ, ನಮ್ಮ ಹೆಮ್ಮೆಯ ಬ್ಯಾಂಗ್ಳೂರ್ನಲ್ಲಿ ಸೌತ್ ಬ್ಯಾಂಗ್ಳೂರ್ ಬಸವನಗುಡಿ ಅಂತಂದ್ರೆ ಎಲ್ಲರಿಗೂ ಫೇಮಸ್. ಆ ಬಸವನಗುಡಿಯ ಹತ್ರದಲ್ಲೇ ಇದೀವಿ. ಪೂರ್ಣಪ್ರಜ್ಞಾ ವಿದ್ಯಾಪೀಠಕ್ಕೆ ಹತ್ರದಲ್ಲಿ ಇದೀವಿ. ಗಂಗಮ್ಮ ದೇವಸ್ಥಾನಕ್ಕೆ ಕಾಲ್ನಡಿಗೆ 2-3 ನಿಮಿಷದ ಒಳಗಾಗಿ ಬರ್ಬೋದು ನಾವು. ವಿದ್ಯಾಪೀಠ ಸರ್ಕಲ್ ಇದಿದೆ. ಹನುಮನಗರ ಪೊಲೀಸ್ ಸ್ಟೇಷನ್ಗೆ ಹತ್ರವಾಗಿದ್ದೀವಿ. ಸೊ ನಮ್ಗೆ ತುಂಬಾ ಫೆಸಿಲಿಟೀಸ್ ಹತ್ರದಲ್ಲಿ ಇದ್ದು, ಮೆಟ್ರೋ ಸ್ಟೇಷನ್, ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಇಂದ ತುಂಬಾ ಹತ್ರದಲ್ಲಿ ವಾಕಬಲ್ ಡಿಸ್ಟೆನ್ಸ್ ನಲ್ಲಿ ನಾವು ಬರ್ಬೋದು. ಬಸ್ ಫೆಸಿಲಿಟಿ ಇದೆ, ಕ್ಯಾಬು, ಆಟೋ, ಇನ್ನೊಂದು ಮತ್ತೊಂದು ಎಲ್ಲ ಬರುತ್ತೆ. ಪಾರ್ಕಿಂಗ್ ಇದೆ. ಸೊ ಒಂದ್ ಕಾರ್ಗೆ, ಒಂದಿಷ್ಟು 2 ವೀಲರ್ಸ್ಗಳಿಗೆ. ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಕೇಳ್ಪಟ್ಟಿದ್ದು, ನೀವು ಹೇಳಿದ್ದು ನೀವು ಬರವಣಿಗೆಯಲ್ಲಿ ನಾವು ಬರಿತೀನಿ ಅಂತ ಹೇಳಿದ್ರೆ, ಸೊ ಅದ್ರಲ್ಲಿ ಬರವಣಿಗೆಯಲ್ಲಿ ಬರೀತಾ ಹಾಗೇನೆ ನೀವು ಆಕ್ಟ್ ಮಾಡ್ಬೇಕು ಅಂತ ಅನ್ನಿಸ್ತಾ? ಆಕ್ಟ್ ಮಾಡಿದೆ ನಾನು, ಆಕ್ಟ್ ಮಾಡ್ಲಿ ಇಲ್ಲ ಅಂತಲ್ಲ, ಆಕ್ಟ್ ಮಾಡಿದೆ. ಬಟ್ ನನಗೆ ಬಿಹೈಂಡ್ ದ ಕ್ಯಾಮ್ರಾ ನಂಗೆ ತುಂಬಾ ಇಷ್ಟ ಆಗ್ತಾ ಇತ್ತಮ್ಮ. ಅಂದ್ರೆ ಇನ್ಯಾರಿಗೂ ಹೇಳ್ಬಿಟ್ಟು ನನ್ನ ಇನ್ಸ್ಟ್ರಕ್ಷನ್ಸ್ ಅಡಿಯಲ್ಲಿ ಯಾರೋ ಅಭಿನಯಿಸ್ತಾ ಇದ್ರೆ ಮಾಡ್ತಾ ಇದ್ದೆ ಅಂತ. ನಾನು ಎಷ್ಟು ಒಳ್ಳೆ ಆಕ್ಟರ್, ಏನ್ ಕತೆ ಅದನ್ನ ಜನ ಜಡ್ಜ್ ಮಾಡ್ಬೇಕು. ನಾನು ಅಭಿನಯ ಮಾಡ್ತಾ ಇದ್ದೆ. ನಾಟಕಗಳು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾಟಕಗಳು ಅಥವಾ ರಂಗಭೂಮಿ ಅಂತ ನಾವೇನ್ ಕರಿತೀವಿ ಅದನ್ನೆಲ್ಲ ಅಭಿನಯ ಜಾಸ್ತಿ ಆಯ್ತು. ಸಿನಿಮಾ ಸೀರಿಯಲ್ಗಳಲ್ಲಿ ಎಲ್ಲೋ ಅಲ್ಲಿ ಇಲ್ಲಿ ಪಾತ್ರಗಳ ಥರದೇ ಮಾಡ್ಕೊಂಡೆ. 2-3 ದೊಡ್ಡ ಪಾತ್ರಗಳು ಮಾಡ್ಕೊಂಡೆ. ಬಟ್ ಅದಕ್ಕೆ ಸದ್ಯಕ್ಕೆ ಬೇಡ. ಬಟ್ ನನಗೆ ಖುಷಿ ಕೊಟ್ಟಿದ್ದು ನಾನು ಬಿಹೈಂಡ್ ದ ಕ್ಯಾಮ್ರಾ. ನನ್ನ ಬರವಣಿಗೆನಲ್ಲಿ ಇನ್ಯಾರಾದ್ರೂ ನನ್ನ ಲೈನ್ಸ್ ನ ಹೇಳಿದ್ರೆ ಸ್ಪಷ್ಟ ಉಚ್ಚಾರಣೆ ಇರಬೇಕು. ಈ ರೀತಿಯಾದ ಭಾಷೆ ಮೇಲೆ ಬಹಳ ಅಭಿಮಾನ ಇದ್ದಿದ್ರಿಂದ, ಅದು ಕನ್ನಡ ಭಾಷೆ ಮೇಲೆ ಆಗಿರ್ಬೋದು. ನಾನು ಹಿಂದಿನಲ್ಲಿ ಕೆಲವು ದಿನ ಕೆಲಸ ಮಾಡಿದೆ. ಸೊ ಹಿಂದಿ ಭಾಷೆ ಮೇಲೆ ಅದೇ ಅವಲ್ಲು. ನಾನು ಇಂಗ್ಲಿಷ್ ನಾಟಕಗಳು ಕೂಡ ಮಾಡಿದೆ. ಸೊ ಇಂಗ್ಲಿಷ್ ನಲ್ಲಿ ಇದ್ದ ಕೂಡ ಭಾಷೆ ಸ್ಪಷ್ಟತೆ ಇರಬೇಕು, ಉಚ್ಚಾರಣೆ ಜೊತೆಗೆ ಅದಕ್ಕೆ ಎಕ್ಸ್ಪ್ರೆಷನ್ ಕೊಡುವಂಥದ್ದು, ಇವೆಲ್ಲವೂ ಇಂಪಾರ್ಟೆಂಟ್ ಇತ್ತು. ಸೊ ಅವಾಗ ನಾನೇ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಅನ್ನೋ ರೀತಿಯಲ್ಲಿ ನನ್ಗೆ ಇಷ್ಟ ಆಗ್ಲಿಲ್ಲ. ಇನ್ಯಾರಿಗಾದ್ರೂ ಈ ತರದ್ ಹೇಳ್ಬೇಕು, ಹುಡುಕ್ಬೇಕು ಅಂತ ಅನ್ನೋ ರೀತಿಯಲ್ಲಿ. ಸೊ ಆ ತರದ ಆರ್ಟಿಸ್ಟ್ಗಳನ್ನ ಎಲ್ಲರಿಗೂ ಹುಡುಕ್ಬೇಕು, ಮಾಡ್ಬೇಕು. ಆಡಿಷನ್ಸ್ ಮಾಡ್ತಿದ್ದೆ, ತುಂಬಾ ಆಡಿಷನ್ಸ್ ಮಾಡ್ತಾ ಇದ್ದೆ. ಬಹಳ ಫೇವರೇಟ್ ನನ್ನ ಡಿಸ್ಕವರಿಯ ಆರ್ಟಿಸ್ಟ್ ಅಂತ ನಾನು ಭಾವಿಸ್ತೀನಿ ಮಂಡ್ಯ ರವಿ ಅಂತ. ತೀರಾ ಇತ್ತೀಚೆಗೆ ತೀರ್ಕೊಂಡ್ಬಿಟ್ರು ಅವರು. ಆತನ್ನ TN ಸೀತಾರಾಮ್ ಅವರ ಕಂಪನಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೆ. ಮುಂದೆ ಆತ ಮಗಳು ಜಾನಕಿ ಅಂತ ಒಂದು ಧಾರಾವಾಹಿ ಬರ್ತಾ ಇತ್ತು, ಅದನ್ನ ಚಂದು ಬಾರ್ಗಿ ರೋಲ್ ಮಾಡ್ತಾ ಇದ್ರು. ಬಹಳ ಉತ್ತಮವಾದಂತ ನಟ ಆತ. ಮಂಡ್ಯ ಮೂಲದ ಒಳ್ಳೆ ನಟ, ಪ್ರತಿಭಾನ್ವಿತ. ಟಿಪ್ಪು ಸುಲ್ತಾನ್ ನಾಟಕಗಳನ್ನೆಲ್ಲ ಮಾಡಿದ್ರು. ಬಟ್ ಅವನಿಗೆ ಅವಕಾಶಗಳು ಇರಲಿಲ್ಲ. ಸೊ ನನ್ಗೆ ಪರಿಚಯ ಆಯ್ತು. ನನ್ನ ಫೋಟೋ ಕೊಟ್ಟು, ಸರ್ ನನ್ಗೊಂದು ಅವಕಾಶ ಬೇಕು ಅಂತ. ತುಂಬಾ ಖುಷಿ. ಆತಂಗೊಂದು ಕಾಯಿಲೆ ಏನ್ ಬಂತು, ಆ ಕಾಯಿಲೆಗಿಂತ ಬರೋಕ್ಕಿಂತ ಇಷ್ಟು ದಿನದ ಮುಂಚೆ ಕೂಡ ನನಗೆ ಫೋನ್ ಮಾಡಿ, ಸರ್ ನಿಮ್ಮನ್ನ ನೆನಪಿಸ್ಕೊಂತಾ ಇರ್ತೀನಿ, ನನ್ನ ಪಾತ್ರ ಹೇಗ್ ಬರ್ತಿದೆ, ಏನ್ ಕತೆ ಅಂತ ಅನ್ನೋ ರೀತಿಯಲ್ಲೆಲ್ಲ ಕೇಳ್ತಾ ಇದ್ರು. ವಿಧಿ ಲಿಖಿತ ಏನಿತ್ತೋ ಗೊತ್ತಿಲ್ಲ. ತೀರಾ ಸಣ್ಣ ವಯಸ್ಸಿನಲ್ಲಿ ಹೋಗಿದ್ದು ನಂಗೆ ಬಹಳ ಬೇಸರ.
ಬಟ್ ನನ್ಗೆ ಖುಷಿ ಇದೆ ಆ ಥರದ್ದೆಲ್ಲ ಆರ್ಟಿಸ್ಟ್ಗಳೆಲ್ಲ ನಮ್ಮ ಟೈಮ್ನಲ್ಲಿ ಬಂದರು, ನಾವೇನೋ ಇಂಟ್ರೊಡ್ಯೂಸ್ ಮಾಡಿದ್ವಿ ಅನ್ನೋದು ಒಂದು ಖುಷಿ ಖಂಡಿತ.